ವ್ಲಾಗ್ಸ್ ಇನ್ ಕನ್ನಡ. ನಾನು ನಿರ್ಮಲಾ. ಬನ್ನಿ ಇವತ್ತಿನ ಬ್ಲಾಗನ್ನು ಶುರು ಮಾಡೋಣ. ಇವತ್ತು ಬಂದು ಸಂಡೇ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ಟಿಫನ್ ಏನೂ ಮಾಡಲಿಲ್ಲ. ಹಸ್ಬೆಂಡ್ ಮತ್ತು ಮಕ್ಕಳು ಎಲ್ಲ ಹೋಗಿದ್ದಾರೆ. ಏನಾದರೂ ತೊಗೊಂಬರ್ತೀನಿ, ಚಿಕನ್ನ ಮಟನ್ ಏನಾದರೂ ತೊಗೊಂಬರ್ತೀನಿ ಅಂತ ಹೋಗಿದ್ದಾರೆ. ಬೋಟಿ ತೊಗೊಂಬರ್ತೀನಿ ಅಂತ ಹೇಳ್ತಿದ್ರು. ಬೋಟಿ ಮಾತ್ರ ಬೇಡ ಅಂತ ಹೇಳಿದೆ. ಯಾರೂ ತಿನ್ನೋದಿಲ್ಲ, ಅಂದರೆ ಅಜ್ಜಿ ತಾತ ಹಸ್ಬೆಂಡ್ ತಿಂತಾರೆ. ನನಗೂ ಅಷ್ಟೊಂದೇನು ಇಷ್ಟ ಆಗೋದಿಲ್ಲ. ಮಕ್ಕಳು ಅಂತೂ ಮುಟ್ಟೋದೇ ಇಲ್ಲ ಅದನ್ನು. ಯೋಗಿತಾ ಬಿರಿಯಾನಿ ಬೇಕು ಅಂತ ಕೇಳ್ತಾ ಇದ್ಲು. ಸೊ ಚಿಕನ್ ತೊಗೊಂಬಂದು ಬಿರಿಯಾನಿ ಮಾಡೋಣ, ತುಂಬ ದಿನ ಆಯಿತು ಅಂತ ಹೇಳಿದೆ. ತುಂಬ ದಿನ ಅಂದರೆ ಈ ಊರ ಹಬ್ಬದಲ್ಲಿ ಮಾಡಿದರು ಬಟ್ ನನಗೆ ಅದೇನೋ ಇಷ್ಟನೇ ಆಗಲಿಲ್ಲ. ನಾನು ಅಪ್ಪ ಮಾಡಿದಿದ್ರೆ ಚೆನ್ನಾಗಿತ್ತೇನೋ ಅಂತ ಅಂದ್ಕೊಂಡೆ. ಅಷ್ಟೊಂದು ಇಷ್ಟ ಆಗಲಿಲ್ಲ. ಅವ್ರು ಏನು ಮಾಡಿದ್ರು ಅಂದರೆ ಗೊಜ್ಜು ಮತ್ತು ರೈಸು ಸಪ್ರೇಟ್ ಮಾಡಿಕೊಂಡು ರೈಸನ್ನು ಹಾಕ್ಬಿಟ್ಟು ಗೊಜ್ಜಲ್ಲಿ ಕಲಿಸ್ಬಿಟ್ರು. ಈ ಮುಸ್ಲಿಮ್ಸ್ ಅವರು ಮಾಡ್ತಾರೆ ಬಿರಿಯಾನಿ, ಬಟ್ ಅವ್ರು ಮಾಡೋದು ಚೆನ್ನಾಗಿರುತ್ತೆ. ಬಟ್ ಇವರೇನೋ ಒಂದು ರೀತಿ ಸಪ್ಪೆ ಟೇಸ್ಟೇ ಇರಲಿಲ್ಲ. ಆ ರೀತಿ ಮಾಡಿಬಿಟ್ಟಿದ್ರು ಬಿರಿಯಾನಿ. ನನಗೇನೋ ಇಷ್ಟ ಆಗಲಿಲ್ಲ. ಸೊ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನು ತೊಗೊಂಬರ್ತಾರೋ ಏನೋ ಅಂತ. ನಿನ್ನೆ ಫುಲ್ಲು ಮಳೆ ಅಂದರೆ ಮಳೆ. ಮಧ್ಯಾಹ್ನ 1 ಗಂಟೆವರೆಗೂ ತುಂಬ ಬಿಸಿಲಿತ್ತು. ಆಚೆ ಕಡೆ ಅಜ್ಜೆ ಇಡೋದಕ್ಕಾಗ್ತಿರ್ಲಿಲ್ಲ, ಅಷ್ಟು ಬಿಸಿಲಿತ್ತು. 1 ಗಂಟೆ ಮೇಲೆ ಸ್ಟಾರ್ಟ್ ಆಯಿತು ನೋಡಿ. 2:15 ಕರೆಕ್ಟು 2:15 ಸುಮಾರಲ್ಲಿ ಮಳೆ ಸ್ಟಾರ್ಟ್ ಆಯಿತು. ಬಿತ್ತು ಮಳೆ. ಎಷ್ಟು ಮಳೆ ಅಂದರೆ ಸುಮಾರು ಒಂದು 11 ಗಂಟೆವರೆಗೂ ಕಂಟಿನ್ಯೂಸ್ ಆಗಿ ಬಿದ್ದಿದೆ ಮಳೆ. ಬಟ್ಟೆ ಎಲ್ಲ ಒಗ್ದು ಒಣಗಾಕಿದ್ದೆ. ಒಂದು ಟ್ರಿಪ್ ಒಣಗಾಕಿದ್ದೆ, ಎಲ್ಲ ಹಾರಿತ್ತು. ಇನ್ನು ಒಂದು ಟ್ರಿಪ್ಪು ಯೋಗಿತಾ ಎತ್ಕೊಂಡೋಗಿ ಒಣಗಾಕಿದ್ದಾಳೆ. ಒಣಗಾಕ್ಬಿಟ್ಟು ಮನೆಗೆ ಬಂದಿದ್ದಾಳೆ. ಒಂದು 2-3 ನಿಮಿಷಕ್ಕೆಲ್ಲ ಫುಲ್ಲು ಮಳೆ ಪಟ ಅಂತ ಸ್ಟಾರ್ಟ್ ಆಗೋಯಿತು ಮಳೆ. ಇಷ್ಟು ಮಳೆ ಗೊತ್ತಾ. ಒಣಗಾಕಿರೋ ಬಟ್ಟೆಗಳೆಲ್ಲ ಕೆಳಗಡೆ ಬಿದ್ದು, ಮೋಲ್ಡ್ ನೀರು ಕೆಳಗಡೆ ಬರೋದಕ್ಕೆ ಒಂದು ದೊಡ್ಡ ಪೈಪ್ ಹಾಕಿದ್ದೀವಿ ಮನೆ ಸೈಡಲ್ಲಿ. ಅದರಲ್ಲಿ ಬಂದಿದ್ದಾವೆ ಚಿಕ್ಕ ಬಟ್ಟೆಗಳು. ನಿರೀಕ್ಷದು ಮತ್ತು ಯೋಗಿತಾವು ಬಟ್ಟೆಗಳೆಲ್ಲ ಆ ಒಂದು ಪೈಪಲ್ಲಿ ಬಂದಿದ್ದಾವೆ. ಮನೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಕೆಲಸ ಎಲ್ಲ ಮುಗೀತು. ಅಂದರೆ ಮನೆಯೆಲ್ಲ ಗುಡಿಸಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಕೆಲಸ ಆಯಿತು. ಇಲ್ಲಿ ಕೆಲಸ ಎಲ್ಲ ಮುಗೀತು. ಇದು ಬಂದು ಮೊಳಕೆ ಕಟ್ಟಿದ್ದೀನಿ ಕಾಳು. ಎಷ್ಟು ಚೆನ್ನಾಗಿ ಬಂದಿದ್ದಾವೆ ನೋಡಿ. ನೆನ್ನೆ ಎಲ್ಲ ಮೊನ್ನೆ ನೆನೆಸಿದ್ದೆ, ನೆನ್ನೆ ಕಟ್ಟಿ ಇಟ್ಟಿದ್ದೆ. ಇವಾಗ ಚೆನ್ನಾಗಿ ಬಂದಿದೆ. ನಾಳೆ ಮಾಡ್ತೀನಿ. 1 ನಿಮಿಷ ಅಜ್ಜಿ ಕರಿತಾ ಇದ್ದಾರೆ. ಅಂಗಡಿ ಹತ್ರ ಹೋಗ್ಬಿಟ್ಟು ಬಂದ್ಬಿಡ್ತೀನಿ. ಅಂಗಡಿಯಲ್ಲಿ ಫ್ರಿಡ್ಜ್ ರಿಪೇರಿ ಆಗಿದೆ. ಮನೇಲಿರೋ ಫ್ರಿಜ್ಜಲ್ಲೇ ಎಲ್ಲ ಇಟ್ಟಿದ್ದೀವಿ, ಜ್ಯೂಸು ಮತ್ತು ನೀರು ಬಾಟ್ಲು ಅವೆಲ್ಲನೂ. ಅಜ್ಜಿ ಕರೆದಾಗ ಅದೇ ಯಾರಾದರೂ ಅಂಗಡಿಗೆ ಬಂದು ಕೇಳಿದಾಗ ಜ್ಯೂಸು ಅಥವಾ ನೀರು ಬಾಟ್ಲು ಕೇಳಿದಾಗ ಎತ್ಕೊಂಡು ಹೋಗಿ ಕೊಡಬೇಕು. ಸೊ ಆ ಥರ. ಓಕೆ, ಬನ್ನಿ ಇವತ್ತಿನ ದಿನ ಏನೇನೆಲ್ಲ ನಡೆಯುತ್ತೆ ಏನು ಅನ್ನೋದನ್ನು ನೋಡೋಣ. ಏನು ಮಾಡೋದು ನೋಡೋಣ. ಅವ್ರು ಏನು ತೊಗೊಂಬರ್ತಾರೋ ನೋಡಿ ಅಡುಗೆ ಮಾಡುವಂಥದ್ದು. ಅವರು ಬರೋಷ್ಟೊತ್ತಿಗೆ 9:30 9:45 ಆಗೋಗಿತ್ತು ಟೈಮು. ಬೆಳಗ್ಗೆ ಟಿಫನ್ನು ಸಹ ಏನೂ ಮಾಡಿರಲಿಲ್ಲ. ಅದಕ್ಕೋಸ್ಕರ ಈಗ ಪಟ ಅಂತ ಅಡುಗೆಗೂ ಸಹ ರೆಡಿ ಮಾಡ್ತಾಯಿದ್ದೀನಿ. ಇಲ್ಲೇ ಚಿಕನ್ ಮತ್ತು ಫಿಶ್ಶು ತೊಗೊಂಬಂದಿದ್ದಾರೆ. ಚಿಕನ್ ಬಂದು ದೊಡ್ಡ ಬಾಯ್ಲರ್ ಬರುತ್ತೆ ನೋಡಿ. ಸೊ ಅದು ಈ ಜಿಲೇಬಿ ಫಿಶ್ಶು ತೊಗೊಂಬಂದಿದ್ದಾರೆ. ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ನನ್ನ ಹಸ್ಬೆಂಡು ಬೇಡ ಸಾಂಬಾರು ಮಾಡಿಬಿಡು ಅಂತ ಹೇಳಿದ್ರು. ಮಕ್ಕಳೆಲ್ಲ ಬಿರಿಯಾನಿ ಬೇಕು ಅಂತ ಕೇಳ್ತಾಯಿದ್ರು. ಸರಿ ಅಂದ್ಬಿಟ್ಟು ಸೊ 3 ಐಟಮ್ ಮಾಡಿದೆ. ಬನ್ನಿ ಏನೇನೆಲ್ಲ ಮಾಡಿದೆ ಏನು ಅನ್ನೋದನ್ನು ನೋಡೋಣ. ಮೊದಲಿಗೆ ಇಲ್ಲಿ ಚಿಕನನ್ನು ಬೇಯೋದಕ್ಕೆ ಇಟ್ಟಿದ್ದೀನಿ. ಚಿಕನ್ ಸ್ವಲ್ಪ ಬೇಯಬೇಕು, ಯಾಕಂದರೆ ಅದು ದೊಡ್ಡ ಬಾಯ್ಲರ್ ಆಗಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಬೇಯಬೇಕಾಗುತ್ತೆ. ಆ ಕಡೆ ಒಲೆ ಮೇಲೆ ಕುಕ್ಕರನ್ನು ಇಟ್ಟು ಇವಾಗ ಸಾಂಬಾರಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸಂಡೇ ಅನ್ನೋದೊಂದೇ, ಬಟ್ ಟೈಮ್ ಯಾವ ರೀತಿ ಹೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಆ ಕೆಲಸ ಈ ಕೆಲಸ ಅಂದ್ಕೊಂಡು ಒಂದು ಅರ್ಧ ದಿನ ಅಡುಗೆ ಮಾಡೋದ್ರಲ್ಲೇ ಕಳೆಯೋಗುತ್ತೆ ಒಂದು ಸಂಡೇ ಅನ್ನೋದು. ಯಾರ್ಯಾರಿಗೆಲ್ಲ ಏನೇನು ಇಷ್ಟ ಅನ್ನೋದನ್ನು ಎಲ್ಲರಿಗೂ ಮಾಡಿಕೊಟ್ಟು ಊಟ ಮಾಡೋಷ್ಟೊತ್ತಿಗೆ ಲೇಟೇ ಆಗೋಗ್ಬಿಡುತ್ತೆ ಒಂದೊಂದು ಸತಿ. ಸೊ ಹಾಗೆ ಸಂಡೇ ಅನ್ನೋದೊಂದೇ. ಸಂಡೇ ಆದರೆ ಫ್ರೀಯಾಗಿರ್ಬೋದಪ್ಪ ಅಂತ ಅಂದ್ಕೊಳ್ತೀವಿ, ಬಟ್ ಯಾವ ಫ್ರೀಯೂ ಇರೋದಿಲ್ಲ. ಸೊ ಕೆಲಸ ಇದ್ದೇ ಇರುತ್ತೆ. ಒಂದು ಅರ್ಧ ದಿನ ನಾವು ಕಿಚನಲ್ಲೇ ಇರಬೇಕಾಗುತ್ತೆ ಸಂಡೇ ಆದರೆ. ಇನ್ನು ಡ್ಯೂಟಿಗೆ ಹೋಗೋರ ಕತೆ ಹೇಳಬೇಕಾ ಪಾಪ. ಒಂದು ವಾರ ಪೂರ್ತಿ ಇರುವಂತಹ ಕೆಲಸಗಳನ್ನ ಸಂಡೇನೇ ಮಾಡ್ಕೋಬೇಕಾಗುತ್ತೆ. ಅಂದರೆ ಬಟ್ಟೆ ವಾಶ್ ಮಾಡೋದಾಗಿರಲಿ ಅಥವಾ ಮನೆ ಕ್ಲೀನಿಂಗ್ ಆಗಿರಲಿ, ಏನೇನು ಕೆಲಸ ಇರುತ್ತೋ ಸಂಡೇ ಒಂದಿನ ಲೀವ್ ಕೊಟ್ಟಿರ್ತಾರೆ. ಸೊ ಸಂಡೇನೇ ಮುಗಿಸ್ಕೋಬೇಕಾಗುತ್ತೆ.
ಅವತ್ತೊಂದು ದಿನ ರೆಸ್ಟು ಅನ್ನೋದು ಕೂಡ ಇರೋದಿಲ್ಲ ನಮಗೆ. ಏನು ಒಂದು ವಾರ ಪೂರ್ತಿ ಎಷ್ಟು ಕಷ್ಟಪಡ್ತೀವೋ ಸೊ ಅದಕ್ಕಿಂತ ಡಬಲ್ ಕಷ್ಟಪಡಬೇಕಾಗುತ್ತೆ ಸಂಡೇ ಅನ್ನೋದು ಅಲ್ವಾ. ಇನ್ನು ಇಲ್ಲಿ ಮಸಾಲೆ ಪುಡಿನ ರೆಡಿ ಮಾಡಿದ್ದೆ, ಅಂದರೆ ಧನಿಯಾ ಪುಡಿನ. ಊರಬ್ಬ ಆಯ್ತಲ್ವಾ, ಸೊ ನಾನೇ ಈ ಒಂದು ಮಸಾಲೆ ಪುಡಿಯನ್ನು ರೆಡಿ ಮಾಡಿದೆ. ಸಖತ್ತಾಗಿ ಬಂದಿತ್ತು. ಸೊ ಹೇಗೆ ಮಾಡೋದು ಏನು ಅನ್ನೋದನ್ನು ನಾನು ನನ್ನ ಒಂದು ರೆಸಿಪಿ ಚಾನಲಲ್ಲಿ ಹಾಕಿದ್ದೀನಿ. ಸೊ ನಿಮಗೆ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಸೊ ಚೆಕ್ ಮಾಡಿ. ಸೊ ಆ ಒಂದು ಚಾನಲ್ನು ಸಹ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿದೆ ಆ ಒಂದು ಮಸಾಲೆ ಪುಡಿ, ಅಂದರೆ ಧನಿಯಾ ಪುಡಿ. ಇಲ್ಲಿ ನೋಡ್ಬೋದು, ನಾನು ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ 10 ಗಂಟೆ ಆಗಿತ್ತು. ಇವಾಗ 10 ಆಗಿದೆ. ನೋಡೋಣ, ನಾನೊಂದು ಚಾಲೆಂಜ್ ತಗೊಂಡಿದ್ದೀನಿ. ಈಗ ಟೈಮ್ ಬಂದು 10 ಆಗಿದೆ, 10:15 ಅಂದ್ಕೊಳ್ಳಿ. ಸೊ 11:15 ಅಷ್ಟೊತ್ತಿಗೆ ನಾನು ಅಡುಗೆ ಕೆಲಸ ಎಲ್ಲ ಮುಗಿಸ್ಬಿಡ್ಬೇಕು, ಎಲ್ಲ ಐಟಮ್ಸು ಮಾಡಿಬಿಡ್ಬೇಕು ಅಂತ ಒಂದು ಚಾಲೆಂಜ್ ತೊಗೊಂಡಿದ್ದೀನಿ. ಸೊ ನೋಡೋಣ ಎಷ್ಟೆಷ್ಟು ಬೇಗ ಮಾಡ್ತೀನಿ ಏನು ಅನ್ನೋದನ್ನು ನೀವು ಸಹ ನೋಡಿ. ಇನ್ನು ಫಿಶ್ ತೊಗೊಂಬಂದಿದ್ರು, ಫಿಶ್ನೆಲ್ಲ ವಾಶ್ ಮಾಡಿ ಮಸಾಲೆಗೆ ಇವಾಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಸಿಂಕಲ್ಲೇ ಕ್ಲೀನ್ ಮಾಡ್ಕೊಳ್ತೀನಿ, ನಾನೇನು ಆಚೆಗಡೆ ಎಲ್ಲ ಏನು ತೊಗೊಂಡು ಹೋಗೋದಿಲ್ಲ. ಸೊ ಜಾಸ್ತಿ ಏನಾದರೂ ತಂದಾಗ ಅಥವಾ ಈ ಕೆರೆಯಲ್ಲಿ ಏನಾದರೂ ಇಟ್ಕೊಂಬಂದಾಗ ಮಾತ್ರ ಆಚೆಗಡೆ ಕ್ಲೀನ್ ಮಾಡೋವಂಥದ್ದು. ಸೊ ಸಿಂಕಲ್ಲೇ ಕ್ಲೀನ್ ಮಾಡಿಕೊಂಡು ಅಲ್ಲಿ ಸ್ವಲ್ಪ ಒಂದು ಲೈಸೆಲ್ಲ ಏನಾದರೂ ಹಾಕಿಬಿಟ್ರೆ ಆ ಒಂದು ಸ್ಮೆಲ್ ಇರೋದಿಲ್ಲ. ಇನ್ನು ಇಲ್ಲಿ ಮಸಾಲೆಗೆ ರೆಡಿ ಮಾಡ್ತಾಯಿದ್ದೀನಿ. ಫಿಶ್ ಮಸಾಲೆ ಯಾವ ರೀತಿ ಮಾಡೋದು ಅನ್ನೋದನ್ನು ನಾನು ಸುಮಾರು ವಿಡಿಯೋದಲ್ಲಿ ತೋರಿಸಿದ್ದೀನಿ. ಸೊ ಏನಪ್ಪ ಅಂದರೆ, ನಾನು ಒಂದು ಪ್ಯಾಕೆಟು ಫಿಶ್ ಫ್ರೈ ಮಸಾಲ, ಹಾಗೆ ಕಬಾಬ್ ಪೌಡರು, ಹಾಗೆ ಲೆಮನ್ ಜ್ಯೂಸ್, ಹಾಗೆ ಚಿಲ್ಲಿ ಪೌಡರನ್ನು ಹಾಕಿ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಗಟ್ಟಿಯಾಗಿ ಕಲಿಸ್ಕೋಬೇಕು. ಚೆನ್ನಾಗಿರುತ್ತೆ. ತವಾ ಫ್ರೈಗೆ ರೆಡಿ ಮಾಡ್ತಾಯಿದ್ದೀನಿ. ಸೊ ಒಂದು ಸತಿ ತೋರಿಸಿದೆ ತವಾ ಫ್ರೈ ಟೇಸ್ಟ್ ಯಾವ ರೀತಿ ಇರುತ್ತೆ ಅಂತ. ಸೊ ನನ್ನ ಹಸ್ಬೆಂಡ್ ಅದೇ ಹಿಡ್ಕೊಂಬಿಟ್ಟಿದ್ದಾರೆ, ತವಾ ಫ್ರೈ ಮಾಡು, ಯಾಕಂದರೆ ಜಾಸ್ತಿ ಎಣ್ಣೆ ಎಳೆಯೋದಿಲ್ವಲ್ಲ, ಡೀಪ್ ಫ್ರೈ ಬೇಡ, ನೀನು ತವಾ ಫ್ರೈಯೇ ಮಾಡು ಅಂತ ತೊಗೊಂಬಂದಿದ್ದಾರೆ. ಬಟ್ ಫಿಶ್ ಟೇಸ್ಟ್ ಏನೋ ಅಷ್ಟರಲ್ಲೇ ಇತ್ತು, ಅಷ್ಟೊಂದೇನೂ ಚೆನ್ನಾಗಿರಲಿಲ್ಲ. ಲಾಸ್ಟ್ ಟೈಮ್ ಒಂದು ಸತಿ ತೊಗೊಂಬಂದಿದ್ರು, ತುಂಬ ಚೆನ್ನಾಗಿತ್ತು. ಬಟ್ ಈ ಸತಿ ತೊಗೊಂಬಂದಿದ್ದು ಏನೋ ಒಂದು ರೀತಿ ಅಷ್ಟೊಂದು ಟೇಸ್ಟ್ ಇರಲಿಲ್ಲ, ಒಂದು ರೀತಿ ಸಪ್ಪೆ ರೀತಿ ಅನಿಸ್ತಾ ಇತ್ತು. ಸೊ ಇನ್ನು ಈ ಕಡೆ ಕುಕ್ಕರಲ್ಲಿ ಇಟ್ಟಿದ್ನಲ್ಲ ಚಿಕನ್ನು, ಸೊ ಆಲ್ಮೋಸ್ಟ್ ಬೆಂದಿತ್ತು ಎಲ್ಲನೂ. ಇವಾಗ ಬಿರಿಯಾನಿಗೆ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಮಕ್ಕಳಂತೂ ನಂಗೆ ಬಿರಿಯಾನಿ ಬೇಕು ಅಂತ ಕೇಳ್ತಾಯಿದ್ರು. ಸರಿ ಅಂದ್ಬಿಟ್ಟು ಒಂಚೂರು ಒಂದು ಅರ್ಧ kg ಅಲ್ಲ, ಒಂದು 1/4 kg ಒಂದು ಸ್ವಲ್ಪ ಜಾಸ್ತಿನೇ ತೊಗೊಂಡೆ. ಸೊ ಮಕ್ಕಳಿಗೆ ಮಾತ್ರ ಮಾಡಿಕೊಡೋಣ ಅಂತ ಹೇಳಿ. ಇನ್ನು ಚಿಕನ್ ಸ್ವಲ್ಪ ತೆಗ್ದಿಟ್ನಲ್ವಾ, ಒಂದು ಸಾಂಬಾರಿಗೆ ಕಮ್ಮಿ ಆಗೋಯಿತು. ಅವರು 1 kg ಅಂತ ತೊಗೊಂಬಂದಿದ್ದಾರೆ, ಬಟ್ ಅದು 1 kg ಇರಲಿಲ್ಲ ಚಿಕನ್ನು. ಸುಮಾರು ಒಂದು 3/4 kgಗಿಂತ ಸ್ವಲ್ಪ ಜಾಸ್ತಿ ಇತ್ತು ಅಷ್ಟೇ, 1 kg ಇರಲಿಲ್ಲ. ಅದಕ್ಕೆ ಒಂದು 3 ಆಲೂಗಡ್ಡೆನ ಸಿಪ್ಪೆ ತೆಗೆದುಬಿಟ್ಟು ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಆವಾಗ ನಮ್ಮಮ್ಮ ಅದೇ ರೀತಿಯೇ ಮಾಡ್ತಾಯಿದ್ದಿದ್ದು. ಅಂದರೆ ಮನೆಯಲ್ಲಿ ಜಾಸ್ತಿ ಜನ ಇರ್ತಾಯಿದ್ರು, ಚಿಕನ್ ಅರ್ಧ kg ತೊಗೊಂಬರ್ತಾ ಇದ್ದಿದ್ದು. ಆವಾಗ ಆ ರೀತಿ ಇತ್ತು ಪರಿಸ್ಥಿತಿ. ಅಮ್ಮ ತರಕಾರಿ ಎಲ್ಲ ಹಾಕ್ಬಿಟ್ಟು ಮಾಡೋರು, ಎಷ್ಟು ಚೆನ್ನಾಗಿರ್ತಾಯಿತ್ತು ಗೊತ್ತಾ ಆವಾಗ ಸಾಂಬಾರು. ಬೀನ್ಸು, ನೌಕಲ್ಲು, ಮತ್ತು ಸೋರೆಕಾಯಿ, ಆಲೂಗಡ್ಡೆ ಇವೆಲ್ಲ ಹಾಕ್ಬಿಟ್ಟು ಮಾಡೋರು. ಎಷ್ಟು ಚೆನ್ನಾಗಿರ್ತಾಯಿತ್ತು ಸಾಂಬಾರು. ಆ ಒಂದು ಟೇಸ್ಟು ಇವಾಗ ಬರುತ್ತಾ? ಖಂಡಿತವಾಗ್ಲೂ ಬರೋದಿಲ್ಲ. ನಾವು ಏನೇನೆಲ್ಲ ಸರ್ಕಸ್ ಮಾಡಿದ್ರು, ಅಂದರೆ ಏನೇನೆಲ್ಲ ಹಾಕಿ ಮಾಡಿದ್ರೂ ಸಹ ನಾವು ಚಿಕ್ಕ ವಯಸ್ಸಲ್ಲಿ ತಿಂದಿರುವಂಥ ಟೇಸ್ಟು ಇವಾಗ ಸಿಗೋದಿಲ್ಲ. ಅಷ್ಟು ಚೆನ್ನಾಗಿರ್ತಾಯಿತ್ತು ಆವಾಗಿನ ಒಂದು ಅಡುಗೆಗಳು. ಎಷ್ಟೇ ಸಿಂಪಲ್ಲಾಗಿ ಮಾಡಿದ್ರು ತುಂಬ ರುಚಿಯಾಗಿ ಇರ್ತಾಯಿತ್ತು. ಇನ್ನೊಂದೇನು ಗೊತ್ತಾ, ಇವಾಗೆಲ್ಲ ಕುಕ್ಕರ್ ಅಂತೆ, ಸ್ಟವ್ ಅಂತೆ, ಮತ್ತು ಮಿಕ್ಸಿ ಅದು ಇದೆಲ್ಲ ಯೂಸ್ ಮಾಡ್ತಿದ್ವಿ. ಬಟ್ ಆವಾಗೆಲ್ಲ ಏನೂ ಇರಲಿಲ್ಲ. ಇವಾಗಲೂ ಇದ್ದಾವೆ ನಮ್ಮ ಮನೆಯಲ್ಲಿ, ಈ ರುಬ್ಬೋ ಕಲ್ಲು ಮತ್ತು ರಾಗಿ ಬೀಸೋ ಅಂಥದ್ದು ಇವೆಲ್ಲ ಹಾಗೆ ಇಟ್ಟಿದ್ದೀವಿ, ಬಟ್ ಯೂಸ್ ಮಾಡ್ತಾ ಇಲ್ಲ ಅಷ್ಟೇ. ಈ ರುಬ್ಬೋ ಕಲ್ಲನ್ನು ಮನೆ ಹತ್ರ ಹಾಕ್ಸ್ಕೋಬೇಕಂತ ಒಂದು ಪ್ಲ್ಯಾನ್ ಇದೆ, ನೋಡೋಣ. ಸೊ ಮುಂದಿನ ದಿನಗಳಲ್ಲಿ ಆ ಒಂದು ಕಲ್ಲನ್ನು ಮನೆ ಹತ್ರ ಹಾಕ್ಸ್ಕೊಳ್ಳೋಣ ಅಂತ ಹಾಗೆ ಇಟ್ಟಿದ್ದೀವಿ. ಇನ್ನು ನೋಡ್ತಾ ಬಿರಿಯಾನಿ ಸಹ ರೆಡಿ ಆಗ್ತಾ ಇದೆ. ಸಿಂಪಲ್ಲಾಗಿ ರೆಡಿ ಮಾಡಿದ್ದೀವಿ. ನಾವು ಎಷ್ಟು ಇಂಟ್ರೆಸ್ಟಿಂದ ಮಾಡಿದ್ರೂ ಒಂದು ಸತಿ ಚೆನ್ನಾಗಿ ಬರೋದಿಲ್ಲ. ಸೊ ಈ ಬೇಕಾಬಿಟ್ಟಿಯಾಗಿ ಮಾಡ್ತೀವಿ ನೋಡಿ, ಅಂದರೆ ಇಂಟ್ರೆಸ್ಟ್ ಇಲ್ಲದೆ ಮಾಡ್ತೀವಲ್ಲ, ಸೊ ಆವಾಗ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ. ಏನೇ ಆಗಿರಲಿ ಅಡುಗೆಗಳು ಎಷ್ಟು ಚೆನ್ನಾಗಿ ಬರುತ್ತೆ. ಸೊ ಬಿರಿಯಾನಿನೂ ಅಷ್ಟೇ, ಇವತ್ತು ಎಷ್ಟು ಚೆನ್ನಾಗಿತ್ತು ಗೊತ್ತಾ ತಿನ್ನೋದಕ್ಕೆ. ಸೊ ಚಿಕನ್ನು ಸ್ವಲ್ಪ ಕಮ್ಮಿ,
ರೈಸು ಸ್ವಲ್ಪ ಜಾಸ್ತಿನೇ ಹಾಕಿ ಮಾಡಿದ್ದೀನಿ. ಅಂದರೆ ಚಿಕನ್ 1/4 kg ಆದರೆ ರೈಸು ಒಂದು ಅರ್ಧ kgವರೆಗೂ ಇತ್ತು. ಸೊ ಮಕ್ಕಳೆಲ್ಲ ಮನೇಲೇ ಇರ್ತಾರಲ್ವ, ಸೊ ರೈಸ್ ಇದ್ದರೆ ತಿನ್ಕೊತಾರೆ ಅಂತ ಹೇಳಿ ಸ್ವಲ್ಪ ಜಾಸ್ತಿನೇ ಮಾಡಿದ್ದೀನಿ. ಇನ್ನು ಅಡುಗೆ ಕೆಲಸ ಮಾಡ್ತಾನೆ ಏನು ಪಾತ್ರೆಗಳೆಲ್ಲ ಇತ್ತು, ಸೊ ಅದನ್ನೆಲ್ಲ ಹಾಗಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಕಿಚನ್ ಯಾವಾಗಲೂ ಕ್ಲೀನಾಗಿರಬೇಕು ನನಗೆ, ಅದೇನೋ ಗೊತ್ತಿಲ್ಲ, ಒಂದು ರೀತಿ ರೂಢಿ ಆಗೋಗ್ಬಿಟ್ಟಿದೆ ನನಗೆ. ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗೀತು. ಆ ಕಡೆ ಫಿಶ್ ಫ್ರೈಯನ್ನು ಮಾಡ್ತಾಯಿದ್ದೀನಿ, ಒಂದು ಕಡೆ ಮುದ್ದೆಗೂ ಸಹ ಇಟ್ಟಿದ್ದೀನಿ, ಈ ಕಡೆ ಬಿರಿಯಾನಿ ಸಹ ರೆಡಿ ಆಯಿತು. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಉದುರುದ್ರಾಗಿ ರೈಸು ತುಂಬ ಚೆನ್ನಾಗಿದೆ. ಲಾಸ್ಟಲ್ಲೇ ಸ್ವಲ್ಪ ತಳ ಹಿಡ್ದಂಗಿತ್ತು, ಬಟ್ ತಳ ಹಿಡಿದ್ರೇನಂತೆ ಚೆನ್ನಾಗಿರೋದು ಅಂದರೆ ಈ ರೀತಿಯಾದಂಥ ಒಂದು ರೈಸ್ ಐಟಮ್ಸು. ನೋಡ್ತಿರ್ಬೋದು ಟೈಮ್ ಒಂದು 11:15, ಸೊ 11:15 ಮಾಡೋಣ ಅಂತ ಅಂದ್ಕೊಂಡೆ. ಆಲ್ಮೋಸ್ಟ್ ಎಲ್ಲ ಮುಗೀತು. ಮುದ್ದೆ ಒಂದು ಮಾಡಬೇಕಾಗಿತ್ತು ಅಷ್ಟೇ, ಸಾಂಬಾರು, ಚಿಕನ್ ಸಾಂಬಾರು, ಚಿಕನ್ ಬಿರಿಯಾನಿ ಮತ್ತು ಫಿಶ್ ಫ್ರೈ, ಮುದ್ದೆ. ಸೊ ಒಂದೆರಡು ಫಿಶ್ ಫ್ರೈ ಮಾಡಿಬಿಟ್ಟು ಮಕ್ಕಳಿಗೆ ಕೊಟ್ಟಿದ್ದೀನಿ, ತಿಂತಾ ಇದ್ದಾರೆ. ಅವ್ರಿಗೆ ಇಷ್ಟ ತುಂಬಾ. ಫಿಶ್ ಫ್ರೈ ಮಾಡಿದಾಗ ತುಂಬ ಇಷ್ಟಪಟ್ಟು ತಿಂತಾರೆ. ಇನ್ನು ನನ್ನ ಹಸ್ಬೆಂಡ್ಗೆ ಊಟನೂ ಸಹ ಇಟ್ಟು ಕೊಡ್ತಾ ಇದ್ದೀನಿ. ಈ ಕಡೆ ತಾತ ಮತ್ತು ಮಕ್ಕಳು ಹಸ್ಬೆಂಡ್ ಎಲ್ಲ ಕೂತ್ಕೊಂಡು ತಿಂತಾ ಇದ್ದಾರೆ. ಅಜ್ಜಿ ಅಂಗಡಿ ಹತ್ರ ಇದ್ದರು, ಸೊ ನಾವು ಯಾರಾದರೂ ತಿಂದ್ಬಿಟ್ಟು ಹೋಗಿ ಅಜ್ಜಿನ ಕಳಿಸ್ಬೇಕು ಊಟ ಮಾಡೋದಕ್ಕೆ. ಇನ್ನು ಮಧ್ಯಾಹ್ನದ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡ್ತಿರ್ಬೋದು ನನ್ನ ಮಗಳು ಸ್ಟಿಕ್ಕರ್ ಎಲ್ಲ ತೊಗೊಂಡು ಮೂಗಿಗೆ ಮೆತ್ತಿಸ್ಕೊಂಬಂದಿದ್ದಾಳೆ. ಮೂಗುತ್ತಿದ್ದಾರ ನೋಡಿ ಯಾವ ರೀತಿ ಕಾಣಿಸ್ತಾ ಇದ್ದಾಳೆ ಅಂತ. ಸೊ ಈ ಅಜ್ಜಿ ಅಂದ್ರೆಲ್ಲ ಚುಚ್ಚಿಸ್ಕೊತಾರೆ ನೋಡಿ, ಆ ಕಡೆ ಮೊಗ್ಗೆ ಈ ಕಡೆ ಮೊಗ್ಗೆ ನೋಡಿ, ಆ ರೀತಿ ಇಟ್ಕೊಂಬಂದಿದ್ದಾಳೆ. ಏನೇನೆಲ್ಲ ನಾಟಕ ಮಾಡ್ತಾಳೆ ಗೊತ್ತಾ. ಇನ್ನು ಸ್ವಲ್ಪ ಹೊತ್ತು ಆದಮೇಲೆ ಹಂಗೆ ಹೋಗಿ ಮುಖ ತುಂಬ ಮೆತ್ತಿಸ್ಕೊಂಬಂದಿದ್ದಾಳೆ ಸ್ಟಿಕ್ಕರ್ಸು. ಏನೇನೆಲ್ಲ ತೀಟೆ ಮಾಡ್ತಾಳೆ. ಇನ್ನು ಈ ಕಡೆ ನನ್ನ ಮಗಳು ಪಾತ್ರೆಗಳು ಉಜ್ಕೊಡ್ತಿದ್ದಾಳೆ, ಸಣ್ಣ ಪುಟ್ಟ ಕೆಲಸ ಮಾಡಿಕೊಡ್ತಾ ಇರ್ತಾಳೆ. ಸೊ ಯೋಗಿತಾ, ಅದಕ್ಕೆ ಹೇಳೋದು ಮನೆಯಲ್ಲೊಂದು ಹೆಣ್ಮಗು ಇರಬೇಕು ಅಂತ ಅಲ್ವಾ. ಸೊ ಏನಂತೀರ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇನ್ನು ಬಟ್ಟೆಗಳೆಲ್ಲ ಒಗ್ದಾಕಿದ್ನಲ್ವ, ಸೊ ಆಲ್ಮೋಸ್ಟ್ ಎಲ್ಲನೂ ಒಣಗಿತ್ತು. ಎಷ್ಟು ಬಿಸಿಲಿತ್ತು ಗೊತ್ತಾ. ಸಾಯಂಕಾಲಕ್ಕೆ ಬಂತು ಮಳೆ. ಯಪ್ಪ ಗುಡುಗು, ಸಿಡ್ಲು ಅಂದರೆ ಭಯಂಕರವಾದಂಥ ಸಿಡ್ಲು ಗೊತ್ತಾ. ಮಳೆಯೆಲ್ಲ ಫುಲ್ ಬಿದ್ದು ನಿಂತೋಗಿತ್ತು. ಇನ್ನೇನು ಗುಡುಗ್ತಾ ಇರಲಿಲ್ಲ, ಏನೂ ಇರಲಿಲ್ಲ, ಒಂದು ಹನಿ ಕೂಡ ಬೀಳ್ತಾ ಇರಲಿಲ್ಲ ಮಳೆ. 9:15 ಆಗಿತ್ತು ಟೈಮ್. ಎಲ್ಲ ಊಟ ಮಾಡಿಬಿಟ್ಟು ಕೂತಿದ್ವಿ. ಸಿಡ್ಲು ಬಡಿತು ನೋಡಿ ಮನೆ ಮುಂದೆನೇ. ಯಪ್ಪ ಎಲ್ಲರೂ ಕಿರ್ಚ್ಕೊಂಡ್ಬಿಟ್ವಿ ಗೊತ್ತಾ. ನಿಜವಾಗ್ಲೂ ಯಾರಾದರೂ ಸಿಕ್ಕಿದರೆ ಮಟಾಶ್ ಆಗಿರೋರು. ಎಷ್ಟು ಜೋರಾಗಿ ಸಿಡ್ಲು. ಅದಕ್ಕೆ ನಾನು ನಿಜವಾಗ್ಲೂ ಸಿಡ್ಲು ಅಂದ್ರೇ ಏನೋ ಒಂಥರ ಭಯ ನನಗೆ. ಇನ್ನು ನೋಡಿದ್ರಲ್ಲ ಒಂದು ಗ್ರೀನರಿ ಯಾವ ರೀತಿ ಕಾಣಿಸ್ತಾ ಇದೆ. ಟೆರೆಸ್ ಮೇಲೆ ನಿಂತ್ಕೊಂಡ್ರೆ ನಮ್ಮ ಮನೆ ಸುತ್ತಮುತ್ತ ಆ ರೀತಿ ಇರುತ್ತೆ. ಇನ್ನು ಬಿಸಿಲು ಮಾತ್ರ ಸಖತ್ತಾಗಿ ಕಾಯ್ತಾ ಇತ್ತು. ಸಾಯಂಕಾಲ ಮಳೆ ಬರೋ ಒಂದು ಮುನ್ಸೂಚನೆ ಅಂತಲೇ ಹೇಳ್ಬೋದು. ಇನ್ನು ಬಟ್ಟೆಗಳೆಲ್ಲ ಆಲ್ಮೋಸ್ಟು ಒಣಗಿಬಿಟ್ಟಿದ್ವು. 1 ಗಂಟೆ ಅಷ್ಟೊತ್ತಿಗೆಲ್ಲ ಫುಲ್ ಒಣಗ್ಕೊಬಿಟ್ಟಿದ್ವು ಬಟ್ಟೆಗಳು. ಬಟ್ಟೆ ಎಲ್ಲ ಎತ್ಕೊಂಬಂದಿದ್ದಾಯಿತು. ಇಲ್ಲಿ ದೋಸೆಗೆ ನೆನೆ ಹಾಕ್ತಾಯಿದ್ದೀನಿ. ದೋಸೆಗೆ ಸ್ವಲ್ಪ ಜಾಸ್ತಿನೇ ನೆನೆ ಹಾಕ್ತಾಯಿದ್ದೀನಿ, ಅಂದರೆ ಎಲ್ಲರೂ ತಿಂತಾರೆ. ಟಿಫನ್ ಅಂತ ತಿನ್ನೋದಿಲ್ಲ, ಸೊ ಊಟ ಅಂತಲೇ ತಿನ್ನೋದು. ದೋಸೆ ಇಡ್ಲಿ ಮಾಡಿದಾಗ ಮುದ್ದೆ ಕ್ಯಾನ್ಸಲ್, ಮನೇಲಿ ಮುದ್ದೆ ಮಾಡೋದಿಲ್ಲ. ರೈಸು ಮತ್ತು ಅದಕ್ಕೆ ಏನಾದರೂ ಸ್ವಲ್ಪ ಸಾಂಬಾರು ಮಾಡಿಬಿಡ್ತೀನಿ. ಹಾಗೆ ಇಲ್ಲಿ ನಾನು ರೇಷನ್ ಅಕ್ಕಿನ ತೊಗೊಂಡಿದ್ದೀನಿ. ಈ ದೋಸೆ ಇಡ್ಲಿಗೆಲ್ಲ ರೇಷನ್ ಅಕ್ಕಿ ಯೂಸ್ ಮಾಡಿದ್ರೇ ಚೆನ್ನಾಗಿರೋದು. ಈ ಏನು ಸೋನಾ ಮಸೂರಿಯಲ್ಲಿ ನೆನೆ ಹಾಕಿದ್ರೆ ಅಷ್ಟೊಂದು ಏನೂ ಚೆನ್ನಾಗಿ ಬರೋದಿಲ್ಲ ದೋಸೆ ಮತ್ತು ಇಡ್ಲಿ. ಇಲ್ಲಿ ಕುಚ್ಚಲಕ್ಕಿ ಹಾಗೆ ಉದ್ದಿನಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಅಷ್ಟೇ ಅಂತ ಕಪ್ಪು ಹಳದಿಯಲ್ಲೆಲ್ಲ ಏನೂ ಹಾಕೋದಿಲ್ಲ. ಒಂದು ಅಂದಾಜು ಮೇಲೆ ಹಾಕ್ತೀನಿ ಅಷ್ಟೇ. ಒಂದು ಸ್ವಲ್ಪ ಕಡಲೆಬೇಳೆ ಮತ್ತು ಒಂದು ಸ್ವಲ್ಪ ಹೆಸರುಬೇಳೆ ಎಲ್ಲ ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ವಾಶ್ ಮಾಡಿಬಿಟ್ಟು, ಸೊ ಇವಾಗ ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ ಮತ್ತು ಒಂದು ಸ್ವಲ್ಪ ಮೆಂತೆ ಇವಿಷ್ಟನ್ನು ಹಾಕ್ಬಿಟ್ಟು ಇಟ್ಬಿಡ್ತೀನಿ. ಒಂದೊಂದು ಸತಿ 4 ಗಂಟೆಗೂ ನೆನೆಸ್ತೀನಿ, ಒಂದೊಂದು ಸತಿ 5 ಗಂಟೆಗೂ ನೆನೆಸ್ತೀನಿ. ಸೊ ರುಬ್ಬೋ ಅಷ್ಟೊತ್ತಿಗೆ 10 ಗಂಟೆ ಆಗೋಗ್ಬಿಡುತ್ತೆ. ಯಾವಾಗ ಒಟ್ಟಿನಲ್ಲಿ ಚೆನ್ನಾಗಿ ನೆಂದಿರುತ್ತೆ ಒಂದು ಅಕ್ಕಿ ಎಲ್ಲ, ದೋಸೆಗೆ ನೆನೆ ಹಾಕಿರುವಂಥ ಅಕ್ಕಿ ಎಲ್ಲ ಚೆನ್ನಾಗಿ ನೆಂದಿರುತ್ತೆ. ಇಲ್ಲಿ ನೋಡ್ತಿರ್ಬೋದು ನನ್ನ ಮಗಳು ಅವ್ರ ಅತ್ತೆ ಹತ್ರ, ಅಂದರೆ ನಮ್ಮ ಅಣ್ಣ ಅವರ ಹೆಂಡತಿ ಹತ್ರ ಮಾತಾಡ್ತಾ ಇದ್ದಾಳೆ.
ಸೊ ಡೈಲಿ ಫೋನ್ ಮಾಡಿಬಿಟ್ಟು ಅತ್ತೆ ಅತ್ತೆ ಐಶು ಅತ್ತೆ ಐಶು ಅತ್ತೆ ಅಂತ ಮಾತಾಡಿಸ್ತಾ ಇರ್ತಾಳೆ. ಇನ್ನು ಹಾಗೆ ನಾನು ಸ್ವಲ್ಪ ಹೊತ್ತಿಗೆಲ್ಲ ಮಲಗಿಸ್ಬಿಟ್ಟೆ. ಮಧ್ಯಾಹ್ನ ಹೊತ್ತು ಒಂದು ಸ್ವಲ್ಪ ಹೊತ್ತು ಮಲಗಿಸ್ಬಿಟ್ರೆ ಸಾಯಂಕಾಲ ಎದ್ದಿರ್ತಾಳೆ. ಇಲ್ಲಾಂದರೆ 6 ಗಂಟೆಗೆಲ್ಲ ಮಲ್ಕೊಂಬಿಡ್ತಾಳೆ. ಊಟ ಮಾಡಲ್ಲ, ಏನೂ ಇಲ್ಲ, ಮಲ್ಕೊಂಬಿಡ್ತಾಳೆ. ಸೊ ಎಬ್ಬರಿಸಿದ್ರೆ ಅಳ್ತಾನೇ ಇರ್ತಾಳೆ, ಅಷ್ಟೊಂದು ಸಮಾಧಾನವಾಗಿರೋದಿಲ್ಲ. ಸೊ ಅದಕ್ಕೋಸ್ಕರ ಮಧ್ಯಾಹ್ನ ಹೊತ್ತು ಒಂದು ಸ್ವಲ್ಪ ಹೊತ್ತು ಮಲಗಿಸ್ಬಿಡ್ತೀನಿ. ಸೊ ಹಾಗೆ ಮಲಗಿ ಎದ್ದೊಳೋದು, ನಂಗೆ ಮ್ಯಾಗಿ ಬೇಕು, ನನಗೆ ಹಸಿವಾಗ್ತಿದೆ ಅಂತ ಹೇಳ್ತಿದ್ಲು. ಸೊ ಅದಕ್ಕೋಸ್ಕರ ಒಳಗೊಂದು ಸ್ವಚ್ಛರು ಮ್ಯಾಗಿನ ಮಾಡಿಕೊಟ್ಟೆ, ಊಟ ಮಾಡ್ತಾ ಇದ್ದಾಳೆ. ಇನ್ನು ಈ ಕಡೆ ನೋಡ್ತಿರ್ಬೋದು ಯಾವ ರೀತಿ ಇದೆ ಅಂತ. ಆವಾಗಲೇ ಬಟ್ಟೆ ಎತ್ಕೊಬರಕ್ಕೆ ಹೋದಾಗ ಇಷ್ಟು ಬಿಸಿಲಿತ್ತು, ಇವಾಗ ನೋಡಿ ಎಷ್ಟು ಮೋಡ ಕವಿದ್ಕೊಬಿಟ್ಟಿದೆ ಅಂತ. ಫುಲ್ಲು ಒಂದು ರೀತಿ ಬ್ಲ್ಯಾಕ್ ಕಲರಲ್ಲಿ ಯಾವ ರೀತಿ ಕಾಣಿಸ್ತಾ ಇದೆ ನೋಡಿ ಮೋಡ. ಇನ್ನು ವ್ಯವಸಾಯ ಮಾಡೋರು ಒಂದೊಂದಾಗೆ ಕೆಲಸಗಳನ್ನು ಸ್ಟಾರ್ಟ್ ಮಾಡ್ತಾರೆ, ಯಾಕಂದರೆ ಮುಂಗಾರು ಸ್ಟಾರ್ಟ್ ಆಗಿದೆಯಲ್ವಾ. ಸೊ ಉಳೋದಂತೆ, ಬಿತ್ತನೆ ಮಾಡೋದಂತೆ. ಬಿತ್ತನೆ ಇನ್ನೂ ಇಲ್ಲ, ಬಿತ್ತನೆ ಇನ್ನೂ ಲೇಟು ಇಲ್ಲ. ಇವಾಗ ಹೊಲಗಳನ್ನ ಉಳಿಸಿ ರೆಡಿ ಮಾಡಿ ಇಟ್ಕೊಳ್ತಾರೆ. ಮಳೆ ಹೀಗೆ ಚೆನ್ನಾಗಿ ಬಂದರೆ ಸಾಕಪ್ಪ, ಯಾಕೆಂದರೆ ಒಂದೊಂದ್ಸತಿ ಕೈ ಕೊಟ್ಬಿಡುತ್ತೆ. ಫಸಲು ಚೆನ್ನಾಗಿ ಬಂದಾಗ ಅದು ನಮ್ಮ ಕೈಗೆ ಸಿಗೋದಿಲ್ಲ, ಆ ರೀತಿ ಮಾಡಿಬಿಡುತ್ತೆ. ಬೇಕಾದಾಗ ಬರಲ್ಲ, ಬೇಡ ಅಂದಾಗ ಸಿಕ್ಕಾಪಟ್ಟೆ ಬರುತ್ತೆ, ಆ ರೀತಿ. ಇನ್ನು ಈ ಕಡೆ ಕಾಫಿಗೆ ಇಡ್ತಾ ಇದ್ದೀನಿ. ಈಗಂತೂ ಯಾಕೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಬೆನ್ನೋವು ಅಂದರೆ ಬೆನ್ನೋವು, ಏನಂತಲೇ ಗೊತ್ತಿಲ್ಲ. ನಿಂತ್ಕೊಳಕ್ಕಾಗೋದಿಲ್ಲ ತುಂಬ ಹೊತ್ತು, ತುಂಬಾ ವಿಪರೀತ ಬೆನ್ನೋವು. ಏನು ಮಾಡೋದಂತಲೇ ಗೊತ್ತಾಗ್ತಾ ಇಲ್ಲ ನನಗೆ. ಸುಧಾರಿಸ್ಕೊಂಡು ಕೆಲಸ ಮಾಡ್ತಾಯಿದ್ದೀನಿ. ಈ ಸಿಸೇರಿಯನ್ ಮಾಡಿದಾಗ ಬೆನ್ನಿಗೆ ಇಂಜೆಕ್ಷನ್ ಕೊಟ್ಟಿರ್ತಾರೆ ನೋಡಿ, ಅದು ನನಗೆ ಸಿಕ್ಕಾಪಟ್ಟೆ ಪೇಯ್ನ್ ಆಗ್ತಿದೆ. ದಯವಿಟ್ಟು ಆದಷ್ಟು ನಾರ್ಮಲಾಗೆ ಡೆಲಿವರಿ ಆಗಿ. ನನ್ನನ್ನು ಕೇಳೋದಾದರೆ ಆದಷ್ಟು ನಾರ್ಮಲಾಗೆ ಡೆಲಿವರಿ ಆಗೋದಕ್ಕೆ ಟ್ರೈ ಮಾಡಿ, ಆಪ್ರೇಷನ್ ಅಂತೂ ಮಾಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಸೊ ಅದು ನಾರ್ಮಲ್ ಅಂದರೆ ಒಂದು ಸ್ವಲ್ಪ ಹೊತ್ತು ನಾವು ನೋವು ತಂದರೆ ಅದು ಅಲ್ಲಿಗೆ ಮುಗ್ದು ಹೋಗುತ್ತೆ. ಬಟ್ ಈ ಸಿಸೇರಿಯನ್ನು ಡೆಲಿವರಿ ಟೈಮಲ್ಲಿ ಅಷ್ಟೊಂದು ನೋವು ಗೊತ್ತಾಗೋದಿಲ್ಲ. ಡೆಲಿವರಿ ಆದಮೇಲೆ ಪೇಯ್ನ್ ಆಗುತ್ತೆ. ಸೊ ಲೈಫ್ ಲಾಂಗು ನಾವು ಸಾಯಬೇಕು, ಆ ರೀತಿ ಆಗೋಗ್ಬಿಡುತ್ತೆ. ಇನ್ನು ಬಟ್ಟೆ ಎಲ್ಲ ಫೋಲ್ಡ್ ಮಾಡೋದಿತ್ತು, ಕೂತ್ಕೊಂಡು ಹಾಗೆ ಟಿ ವಿ ನೋಡಿಕೊಂಡು ಫೋಲ್ಡ್ ಮಾಡ್ತಾಯಿದ್ದೀನಿ. ಮಳೆಗೆ ಸ್ಟಾರ್ಟ್ ಆಗ್ತಾ ಇದೆ. Rai paka late nitla. ಗುಡುಗು ಮಿಂಚು ಏನಾದರೂ ಸ್ಟಾರ್ಟ್ ಆಗಿದೆ ಅಂದರೆ ಫ್ರಿಜ್ಜು ಮತ್ತು ಟಿ ವಿ, ವಾಷಿಂಗ್ ಮಿಷಿನ್ನು ಏನೇನಿರುತ್ತೋ ಸೊ ಎಲ್ಲ ಪ್ಲಗ್ಸು ರಿಮೂವ್ ಮಾಡಿಬಿಡ್ತೀವಿ ಸ್ವಿಚ್ ಬಾಕ್ಸಿಂದ. ಸೊ ಒಂದು ಸತಿ ಎಕ್ಸ್ಪೀರಿಯೆನ್ಸ್ ಆಗಿದೆ ನಮಗೆ. ಸಿಡಿಲು ಬಡಿದು ಟಿ ವಿ ಒಂದು ಹಾಳಾಗಿತ್ತು ಒಂದು ಸತಿ. ಸೊ ಅದಕ್ಕೋಸ್ಕರ ಇವಾಗ ಎಚ್ಚೆತ್ಕೊಂಡು ಎಲ್ಲನೂ ಯಾವಾಗ ಮಳೆ ಬೀಳುತ್ತೋ ಸೊ ಅವಾಗ ಎಲ್ಲನೂ ರಿಮೂವ್ ಮಾಡಿಬಿಡ್ತೀವಿ ಅದನ್ನು. ಸೊ ಇನ್ನು ದೋಸೆಗೆ ನೆನೆ ಹಾಕಿದ್ನಲ್ವ, ರುಬ್ತಾ ಇದ್ದೀನಿ. ನಾನೇನು ರೈಸು ಹಾಕಲಿಲ್ಲ, ಅವಲಕ್ಕಿನೂ ಹಾಕಲಿಲ್ಲ. ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿತ್ತು ಗೊತ್ತಾ. ಸೊ ಕೆಲವರು ರೈಸು ಅವಲಕ್ಕಿ ಎಲ್ಲ ಹಾಕ್ತಾರೆ, ನಾನು ಹಾಕ್ತೀನಿ ರೈಸು, ಬಟ್ ಅವಲಕ್ಕಿ ಹಾಕೋದಿಲ್ಲ. ರೈಸ್ ಹಾಕ್ತೀನಿ, ಬಟ್ ರೈಸ್ ಇರಲಿಲ್ಲ, ಯಾಕಂದರೆ ಬೆಳಗ್ಗೆ ಬಿರಿಯಾನಿ ಮಾಡಿದ್ನಲ್ವ, ವೈಟ್ ರೈಸು ನಾನು ಮಾಡಿರಲಿಲ್ಲ. ಸೊ ಅದಕ್ಕೋಸ್ಕರ ಹಾಕಿಲ್ಲ. ಚೆನ್ನಾಗಿ ಬಂದಿತ್ತು, ಹುಬ್ಬಿ ಚೆನ್ನಾಗಿ ಬಂದಿತ್ತು. ಈ ರೀತಿ ಕೈಯಲ್ಲಿ ಚೆನ್ನಾಗಿ ಕಲಿಸ್ಬಿಟ್ರೆ ಚೆನ್ನಾಗಿ ಹುಬ್ಬಿ ಬರುತ್ತೆ, ಚೆನ್ನಾಗಿ ಹುಳಿ ಬರುತ್ತೆ ಒಂದು ದೋಸೆ ಹಿಟ್ಟು. ಸೊ ಅದಕ್ಕೋಸ್ಕರ ಇವಾಗ ಕೈಯಲ್ಲಿ ಈ ರೀತಿ ಚೆನ್ನಾಗಿ 1-2 ನಿಮಿಷ ಚೆನ್ನಾಗಿ ಈ ರೀತಿ ಕೈ ಆಡಿಸ್ಬೇಕು ಒಂದು ದೋಸೆ ಹಿಟ್ಟಲ್ಲಿ, ಚೆನ್ನಾಗಿ ಬರುತ್ತೆ ಹುಬ್ಬಿ. ಇನ್ನು ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಹಾಗೆ ಹೊಸಬರು ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳೊಂದಿಗೆ ಖಂಡಿತವಾಗ್ಲೂ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಸಮೃದ್ಧಿ ಸದನ ಬ್ಲಾಗ್ಸ್ ಚಾನಲ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಬಾಯ್ ಬಾಯ್.